ನಮಸ್ಕಾರ ಎಲ್ಲರಿಗೂ. ಇವತ್ತು ಶಾವಿಗೆ ಪಾಯಸನ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಶಾವಿಗೆ ಪಾಯಸಕ್ಕೆ ಬಾದಾಮಿ, ಗೋಡಂಬಿ, ಸ್ವಲ್ಪ ತುಪ್ಪ ಮತ್ತು ಒಣ ದ್ರಾಕ್ಷಿ. ಒಂದು ಪಾತ್ರೆ ಇಟ್ಟು ಅದರಲ್ಲಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಶಾವಿಗೆನ ಅದರಲ್ಲಿ ಹುರ್ಕೊಳ್ಳೋಣ. ತುಪ್ಪದಲ್ಲಿ ಹುರಿಯೋದ್ರಿಂದ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ಕೆಲವೊಬ್ಬರು ಎಣ್ಣೆಲೂ ಹುರಿತಾರೆ. ಚೆನ್ನಾಗಿ ಹುರಿಬೇಕು. ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಿಧಾನಕ್ಕೆ ಹುರ್ಕೊಳ್ಳಿ. ಇದು ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲಿಟ್ಟು ಹುರ್ಕೋಬೇಕು. ಸರಿಯಾಗಿ ಹುರ್ಕೋಬೇಕು. ಅದನ್ನು ಕೈ ಬಿಡದೆ ಸರಿಯಾಗಿ ಹುರ್ಕೋತಾನೆ ಇರಬೇಕು. ಇಲ್ಲ ಬಿಟ್ಬಿಟ್ರೆ ಅದು ಕೆಳಗೆ ಸುಟ್ಟು ಹೋಗುತ್ತೆ. ಅದರಿಂದ ಸರಿಯಾಗಿ ಹುರ್ಕೋತಾ ಇರಬೇಕು. ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಕಾಯ್ದ ನಂತರ ಅದಕ್ಕೆ ಸ್ವಲ್ಪ ಬಾದಾಮಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಒಣ ದ್ರಾಕ್ಷಿನ ಹಾಕಿಬಿಟ್ಟು ಅದನ್ನು ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಟಿರಬೇಕು. ಲೋ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳೋದ್ರಿಂದ ಸ್ವಲ್ಪ ನೀಟಾಗಿ ಕಲರ್ ಚೇಂಜ್ ಆಗ್ಕೊತ ಬರುತ್ತೆ. ಗ್ಯಾಸ್ನ ಯಾವಾಗಲೂ ಸ್ಲೋನೇ ಇಟ್ಟಿರಬೇಕು, ಇಲ್ಲ ಅಂದರೆ ಅದು ಸೀದು ಹೋಗುತ್ತೆ. ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರಿಯೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಂತರ ಅದೇ ಪಾತ್ರೆನಿಟ್ಟು ಸ್ವಲ್ಪ ಹಾಲನ್ನು ಬಿಸಿ ಮಾಡ್ಕೋಬೇಕು. ಒಂದು 5 ನಿಮಿಷ ಹಾಲು ಚೆನ್ನಾಗಿ ಕುದೀಲಿ. ಅದು ಬಿಸಿ ಆಗಲಿ ಚೆನ್ನಾಗಿ. ಅದು ಸರಿಯಾಗಿ ಬಿಸಿಯಾಗಿರೋದ್ರಿಂದ ನಾವು ಶಾವಿಗೆ ಹಾಕಿದ ತಕ್ಷಣ ಬೇಗ ಕುದಿಯುತ್ತೆ. ಇಲ್ಲ ಅಂದರೆ ತಣ್ಣಗಿರೋ ಹಾಲಲ್ಲಿ ಶಾವಿಗೆನ ಹಾಕಿಬಿಟ್ರೆ ಅದು ಶಾವಿಗೆ ಪಾಯಸ ಸರಿಯಾಗಿ ಬರಲ್ಲ. ಒಂದು 5 ನಿಮಿಷ ಹಾಲಿಗೆ ಸರಿಯಾಗಿ ಕುದೀಲಿ. ಅದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಹಾಲು ಸರಿಯಾಗಿ ಬಿಸಿ ಆಗಲಿ. ನಂತರ ಅದಕ್ಕೆ ನಮ್ಮ ರುಚಿಗೆ ನಾವು ಜಾಸ್ತಿ ಸ್ವೀಟ್ ತಿಂದರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಕೊಳ್ಳೋದು. ಇಲ್ಲ ನಮಗೆ ಸ್ವೀಟ್ ಅಷ್ಟೊಂದು ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಎಷ್ಟು ಸ್ವೀಟ್ ತಿಂತೀರ ಅಷ್ಟು ಸಕ್ಕರೆನ ಹಾಕ್ಕೊಳ್ಳೋದು. ನಂತರ ನಾವು ಫ್ರೈ ಮಾಡಿಟ್ಟಿರ್ತೀವಲ್ಲ, ಹಾಲು ಹಾಕಿದ ನಂತರ ಸ್ವಲ್ಪ ಕುದ್ದಾದ ನಂತರ ಫ್ರೈ ಮಾಡಿಟ್ಟಿರ್ತೀವಲ್ಲ ಬಾದಾಮಿ, ಗೋಡಂಬಿ, ದ್ರಾಕ್ಷಿನ ಕುದೀತಿರೋ ಅಂಥ ಹಾಲಲ್ಲಿ ಹಾಕಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಇವಾಗ ಅದು ಕುದೀಲಿ. ಇವಾಗ ಒಂದು 5 ನಿಮಿಷ ಅದು ಹಾಲು ಕುದೀಲಿ. ಕುದ್ದಾದ ನಂತರ ಅದಕ್ಕೆ ನಾವು ಹುರ್ಕೊಂಡಿಟ್ಟಿರ್ತೀವಲ್ಲ ಶಾವಿಗೆನ, ಅದನ್ನು ಹಾಲಲ್ಲಿ ಕುದೀತಿರುವಂಥ ಹಾಲಲ್ಲಿ ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಅದನ್ನು ಕುದಿಸ್ಬೇಕು. ಒಂದು 5 ನಿಮಿಷಗಳ ಕಾಲ ಅದು ಸರಿಯಾಗಿ ಬೇಯಲಿ. ಒಂದು 5 ನಿಮಿಷ ಬೇಯಬೇಕದು. ಕೈ ಆಡಿಸ್ತಾನೆ ಇರಬೇಕು. ಶಾವಿಗೆ ಹಾಕಿದ ನಂತರ ಅದು ಸರಿಯಾಗಿ ಕುದೀಲಿ. ಸರಿಯಾಗಿ ಕುದಿಬೇಕದು. ಲೋ ಫ್ಲೇಮಲ್ಲಿಟ್ಟು ಅದನ್ನು ಸರಿಯಾಗಿ ಬೇಯಿಸಬೇಕು. ನೀವು ಬೇಕಿತ್ತಂದರೆ ಅದನ್ನು ಸ್ವಲ್ಪ ಮುಚ್ಚಿಡಬೇಕು. ನಾನಿಲ್ಲಿ ಅದನ್ನು ಮುಚ್ಚಿಟ್ಟಿಲ್ಲ. ಇದು ಮಕ್ಕಳಿಗೆ ಇಷ್ಟ ಆಗುತ್ತೆ. ಇದು ಇವಾಗ ಆಗಿದೆ. ಸ್ವಲ್ಪ ಕುದೀಲಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ಶಾವಿಗೆ ಪಾಯಸ ರೆಡಿಯಾಗಿದೆ. ಇದು ಇವಾಗ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ಶಾವಿಗೆ ಪಾಯಸನ ಹೇಗೆ ಮಾಡೋದು ಅಂತ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ರುಚಿಕರವಾದ ಶಾವಿಗೆ ಪಾಯಸ ಸವಿಯಲು ಸಿದ್ಧವಾಗಿದೆ.